ಹೇಳಿ. ಎಲ್ಲರೂ ನಮಸ್ಕಾರ. ನಮಸ್ಕಾರ. ಇದು ನೋಡ್ರಿ ನಾವು ಪೇರು ತಿನ್ನೋಕೆ ಹೊಂಟಿದ್ವಿ. ನಮ್ಮ ಮಮ್ಮಿ ಇಷ್ಟು ಖುಷಿ ಪಟ್ಟು ಮಾಡಾಕ್ತಾಳ ಪೇರು ತಿಂತಾಳಂತ. ಅದಕ್ಕಾಗಿ ನಾನು ಸಂಜೆ ಗಂಟೆ ಬರ್ತೀನಿ ನೋಡ್ರಿ. ಬಾಯ್. ಬಿಡೋಣ ಅದನ್ನ ಹಣ್ಣು ತೋರಿಸೋದು ಈ ಕಡೆ ಹಿಂಗೆ ತೋರಿಸು. ಹಾಂ ನೋಡಿ ಫ್ರೆಂಡ್ಸ್, ನಾನು ತಗ್ತೀನಿ. ಆ ಕೈಲಿ ಅದನ್ನ ಹಿಡ್ಕೋ, ಒಂದು ಕೈಲಿ ಆ ಗಿಡ. ಹಾಂ ತೋರಿಸು. ಕೈ ಬಾರಿ ಆಗಿ ನೋಡಿ. ಸಾರಿ ಸರಿ. ತೋರಿಸಿ, ಇಲ್ಲಿ ಹಣ್ಣು ತೋರಿಸೋದನ್ನು. ನೋಡಿ ಇದನ್ನು ಹೆಂಗೆ ತಿಂತೀನಿ. ಇಲ್ಲಿ ಬಾ, ಇಲ್ಲಿ ಮತ್ತೆ ತಿನ್ನಕ್ಕೆ ತೋರಿಸು. ನೋಡಿದ್ರೆ ಎಷ್ಟು ಕೊಡ್ದಿದ್ದೈತೆ. ನಮಸ್ಕಾರ. ಇಲ್ಲೋದ್ರೆ ನಾವು ಪೇರು ತಿನ್ನಕ್ಕೆ ಬಂದಿದ್ವಿ. ನಾಳೆ ಸಂಜೆ ಗಂಟೆ ಆಗುತ್ತೆ ನೋಡ್ರಿ. ಆವಾಗ ನಾ ಕಟ್ಕೊಂಡು ತಿನ್ಬೇಕು. ನೋಡಿದ್ರಲ್ಲ, ಇವತ್ತು ನನ್ನ ಮಗಳು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದಾಳೆ. ತುಂಬ ಖುಷಿ ಅನ್ನಿಸ್ತು ಅವಳ ಮಾತು ಕೇಳಿ. ನನ್ನ ಮಗಳು ಮತ್ತು ನಮ್ಮ ಮನೆಯವರು ಮೇಲೆ ಹೋಗಿದ್ದರು, ಪೇರು ಎಲ್ಲ ಆಗಿದೆ ಅಂತ ಹೇಳಿ ಅದೊಂದು ತಗೊಂಡು ಬಂದು ತಿಂತಾಯಿದ್ರು. ನಾನು ಕೆಲಸ ಮಾಡ್ತಾಯಿದ್ದೆ, ಇವತ್ತು ಅವಳಿಗೆ ಬುತ್ತಿ ಕಟ್ಟಬೇಕು. ಹಾಗೆ ಊಟಕ್ಕೂ ಕೂಡ ಇಲ್ಲಿ ನಾನು ಅಲಸಂದೆ ಕಾಳನ್ನು ನೆನೆ ಹಾಕಿದ್ದೆ ರಾತ್ರಿನೇ. ಇದನ್ನು ಚೆನ್ನಾಗಿ ಒಂದು ಸಾರಿ ತೊಳ್ಕೊಂಬಿಟ್ಟು ಕುಕ್ಕರ್ಗೆ ಹಾಕಿಬಿಟ್ಟು, ನೀವು ಎಷ್ಟು ಕಾಳು ತೊಗೊಂಡಿರ್ತೀರಲ್ಲ ಅದಕ್ಕೆ 3ರಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಅಂದರೆ ತುಂಬ ಚೆನ್ನಾಗಿ ಕುದಿಯುತ್ತೆ. ಏನಂದರೆ ಹಳೆ ಕಾಳಾಗಿದ್ದರೆ ಸ್ವಲ್ಪ ಜಾಸ್ತಿ ಸೀಟಿ ಹೊಡೆಸ್ಬೇಕಾಗತ್ತೆ. ಹೊಸ್ತು ಕಾಳಾಗಿದ್ದರೆ ನಿಮಗೆ ಒಂದು 3 ಸೀಟಿನಲ್ಲೇ ತುಂಬ ಚೆನ್ನಾಗಿ ಕುದಿಯುತ್ತೆ. ಇದು ಸ್ವಲ್ಪ ಹಳೆ ಕಾಳಿರೋದ್ರಿಂದ ನಾನು ಒಂದು 6 ವಿಸಲನ್ನು ಹಾಕಿಸ್ದೆ ಇದಕ್ಕೆ. ಹಾಗೆ ನಾನು ಕುದಿಯೋಕೆ ಇಡಬೇಕಾದ್ರೇ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಕುದಿಯೋಕೆ ಇಡ್ತೀನಿ. ಯಾಕಂದರೆ ಕಾಳು ನಾವು ಪಲ್ಯ ಮಾಡಿದಾಗ ಕಾಳು ತಿನ್ನಬೇಕಾದ್ರೆ ತುಂಬ ರುಚಿ ಅನಿಸುತ್ತೆ. ಅದಕ್ಕೋಸ್ಕರ ಉಪ್ಪು ಮತ್ತು ನೀರನ್ನು ಸೇರಿಸ್ತಾ ಇದ್ದೀನಿ. 1 ಬಟ್ಲಷ್ಟು ಕಾಳು ತೊಗೊಂಡಿದ್ದೆ, 3 ಬಟ್ಲಷ್ಟು ನೀರನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಅದಕ್ಕಿಂತ ಜಾಸ್ತಿ ಹಾಕಿದ್ರೆ ಕುಕ್ಕರ್ಸಿಂದ ಹೊರಗಡೆ ಬರುತ್ತೆ. ಅದಕ್ಕೋಸ್ಕರ ಈ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಮೀಡಿಯಮ್ ಊರಿನಲ್ಲಿ ಇದನ್ನು ಇಡೋಣ. ಹಾಗೆ ಇಲ್ಲಿ ಸೈಡ್ಗೆ ನಾನು ಉಳ್ಳಾಗಡ್ಡಿ, ಟೊಮೆಟೊ, ಕರಿಬೇವು ಎಲ್ಲನೂ ಹೆಚ್ಚಿಟ್ಕೊತೀನಿ. ಈ ರೀತಿ ಸೈಡ್ಗೆ ಒಂದಕ್ಕೊಂದು ಕೆಲಸ ನಡೀತಾ ಇರುತ್ತೆ. ಹಾಗೆ ನನ್ನ ಮಗಳು ನೋಡಿದ್ರಲ್ಲ, ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದಾಳೆ. ಅವಳಿಗೆ ಒಂದೊಂದು ಸಾರಿ ಈ ಥರ ವ್ಲಾಗನ್ನು ಮಾಡ್ತೀನಿ ಅಂತ ಹೇಳಿ ಮಾಡ್ತಾಳೆ, ವಿಡಿಯೋ ಮಾಡು ಅಂತ ಹೇಳಿ ಮಾಡಿಸ್ತಾಳೆ. ಕೆಲವೊಂದು ಸಾರಿ ಮಾತ್ರ ನೀವು ಏನಂದ್ರೂ ಅವಳು ಹ್ಞೂ ಅನ್ನಲ್ಲ, ಅಳೋಕ್ಕೆ ಶುರು ಮಾಡಿಬಿಡ್ತಾಳೆ. ಆ ರೀತಿ ಆಗುತ್ತೆ. ಕೆಲವೊಂದು ಸಾರಿ ವಿಡಿಯೋ ಮಾಡೋ ಟೈಮಲ್ಲಿ ಕೆಲವೊಂದು ಈ ರೆಸಿಪೀಸು ನಾವು ಅರ್ಧ ಗಂಟೆನಲ್ಲಿ ಮಾಡುವಂಥ ಕೆಲಸ 1 ಗಂಟೆ ಹಿಡಿಯುತ್ತೆ. ಆವಾಗ ಮನೆಯಲ್ಲಿ ಒಂದು ಸ್ವಲ್ಪ ಬೇಜಾರು ಮಾಡ್ಕೊತಾರೆ. ಅದಕ್ಕೆ ಒಂಚೂರು ಟೈಮ್ ತೊಗೊಂಡು ವಿಡಿಯೋ ಮಾಡಬೇಕಾಗತ್ತೆ. ಹಾಗಾಗಿ ಅವರೇ ಮೇಲೆ ಹೋಗ್ಬಿಟ್ಟು ಹಣ್ಣೆಲ್ಲ ಹರ್ಕೊಂಡು ಬಂದರು. ಅವಳು ಕೂಡ ಸ್ಕೂಲಿಗೆ ರೆಡಿಯಾಗಿದ್ದಾಳೆ. ನಾನು ಅಡುಗೆ ಮಾಡ್ತಾಯಿದ್ದೀನಿ. ಈಗ ನೋಡಿ ಎಲ್ಲ ಹೆಚ್ಕೊಂಡಾಗಿದೆ. ಈಗ ಇಲ್ಲಿ ನಾನು ಕುಕ್ಕರ್ ವಿಸಲ್ ಕೂಡ ಆಯಿತು. ಈಗ ಇದನ್ನ ತೆಗೆದುಬಿಟ್ಟು ಬೇರೆ ಪಾತ್ರೆನ ಇಡ್ತಾಯಿದ್ದೀನಿ. ಇದಕ್ಕೇ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕಾಯಕ್ಕಿಡ್ತೀನಿ. ಇವತ್ತು ಅವಳಿಗೆ ಬಾಕ್ಸಿಗೆ ನಾನು ಮೊಸರನ್ನ ಕಟ್ತಾಯಿದ್ದೀನಿ. ಊಟಕ್ಕೆ ರೊಟ್ಟಿ ಮತ್ತು ಈ ಅಲಸಂದಿ ಕಾಳು ಪಲ್ಯನ ಮಾಡ್ತಾಯಿದ್ದೀನಿ. ರೊಟ್ಟಿ ಮತ್ತು ಅಲಸಂದಿ ಕಾಳು ಪಲ್ಯ ತಿನ್ನಿಸಿ ಕಳಿಸ್ಬಿಡ್ತೀನಿ ಅವಳಿಗೆ. ನನಗೆ ರೊಟ್ಟಿ ಅವಳು ಬೆಳಗ್ಗೆ ತಿಂದುಬಿಟ್ರೆ ನನಗೆ ಚಿಂತೆ ಇರಲ್ಲ. ಅದಕ್ಕೋಸ್ಕರ ಆದಷ್ಟು ರೊಟ್ಟಿ, ಚಪಾತಿ ಎಲ್ಲ ಬೆಳಗ್ಗೆನೇ ಅವಳಿಗೆ ತಿನ್ನಿಸಿ ಕಳಿಸೋದು ನಾನು. ಒಗ್ಗರಣೆಗೆ ನೋಡಿ ಜೀರಿಗೆ, ಸಾಸಿವೆ ಹಾಗೆ ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ನಾನು ತಗೊಂಡಿರಲಿಲ್ಲ, ನೆನಪಾಯಿತು. ಬೆಳ್ಳುಳ್ಳಿ ಕೂಡ ತೊಗೊಂಡ್ಬಿಟ್ಟು ಅದನ್ನು ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೋಬೋದು ಇದಕ್ಕೆ, ಅದು ಕೂಡ ತುಂಬ ರುಚಿಯಾಗಿರುತ್ತೆ. ಅದನ್ನು ಹಾಕಿದ್ರೆ ನಾನು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡ್ತಾ ಇರೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ತಾಯಿಲ್ಲ. ಬೆಳ್ಳುಳ್ಳಿ ಒಂಚೂರು ಕೆಂಪಾಗಬೇಕು, ಅಲ್ಲಿ ತನಕ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಉಳ್ಳಾಗಡ್ಡಿನ ಹಾಕ್ಕೊಳ್ಳಿ.
ಉಳ್ಳಾಗಡ್ಡಿನೂ ಕೂಡ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಂಬಿಟ್ಟು ಇದಕ್ಕೆ 1 ಟೊಮೆಟೊನ ಸೇರಿಸ್ತಾ ಇದ್ದೀನಿ. ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ಟೊಮೆಟೊ ಆಪ್ಷನಲ್ಲು, ಬೇಕು ಅಂದರೆ ಹಾಕೋಬೋದು, ಇಲ್ಲ ಅಂದರೆ ಬಿಡ್ಬೋದು. ಟೇಸ್ಟ್ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ. ಹಾಗಾಗಿ ನಾನು ಸಣ್ಣದಾಗಿ ಹೆಚ್ಚಿಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೇ ಒಂದು ಸ್ವಲ್ಪ ಅರಿಶಿನ, ಖಾರದ ಪುಡಿ, ಹಾಗೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಉಪ್ಪು ಜಾಸ್ತಿ ಹಾಕ್ತಾಯಿಲ್ಲ, ಯಾಕಂದರೆ ಕಾಳಿಗೆ ಸೇರಿಸಿರ್ತೀವಲ್ಲ, ಹಾಗಾಗಿ ನೋಡಿಬಿಟ್ಟು ಸ್ವಲ್ಪನೇ ಹಾಕ್ಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಬೇಯಕ್ಕೆ ಬಿಡಬೇಕು. ಟೊಮೆಟೊ ಪೂರ್ತಿಯಾಗಿ ಮೆತ್ತಗಾಗಬೇಕು. ಅಷ್ಟರಲ್ಲೇ ಈ ಕುಕ್ಕರ್ ವಿಸಲ್ಲು ಇಳೀತು. ಈಗ ಇದನ್ನು ನಾನು ತೆಗಿತೀನಿ. ತುಂಬ ಚೆನ್ನಾಗಿ ಕುದ್ದಿತ್ತು ನೋಡಿ. ಇನ್ನೂ ನೀವು ಮೆತ್ತಗೆ ಕುದಿಬೇಕು ಅಂದರೆ ಇನ್ನೂ ಮೆತ್ತಗೆ ಕುದಿಸ್ಕೋಬೋದು. ಇನ್ನೊಂದು 2 ವಿಸಲ್ ಹಾಕ್ಸಿದ್ರೆ ಮೆತ್ತಗಾಗುತ್ತೆ ನೋಡಿ. ಚೆನ್ನಾಗಿ ಕುದ್ದಿದೆ. ನಾನು ಹಾಗೆ ಸೈಡ್ಗೆ ರೊಟ್ಟಿ ಕೂಡ ಮಾಡ್ತಾಯಿದ್ದೆ. ಬೆಳಗ್ಗೆ ಒಂಚೂರು ಬೇಗ ಈ ರೀತಿ ಆದರೆ ಒಳ್ಳೆಯದು. ಒಂದು ಕಡೆ ರೊಟ್ಟಿ, ಒಂದು ಕಡೆ ಪಲ್ಯ ಎಲ್ಲ ಮಾಡ್ಕೊಳಕ್ಕೆ. ಈಗ ನೋಡಿ ಇಲ್ಲಿ ಈ ಒಂದು ಒಗ್ಗರಣೆ ಹಾಕಿದ್ವಲ್ಲ, ಅದನ್ನು ಇದಕ್ಕೆ ಇಡ್ತಾಯಿದ್ದೀನಿ. ಈಗ ಈ ಕುದಿಸಿರುವಂಥ ಕಾಳನ್ನೆಲ್ಲನೂ ಇದಕ್ಕೆ ಸೇರಿಸ್ಕೊಂಬಿಡ್ತೀನಿ. ಇದ್ರ ನೀರು ಕೂಡ ನಾನು ಹಾಕ್ತಾಯಿದ್ದೀನಿ. ಇದರಲ್ಲೇ ಬಸಿಯೋಕ್ಕೆ ಹೋಗ್ಬೇಡಿ, ಯಾಕಂದರೆ ನೀರು ಜಾಸ್ತಿ ಇರಲ್ಲ. ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ನೀರು ಜಾಸ್ತಿ ಹಾಕ್ಕೋಬೋದು. ಬೇಡ ನಮಗೆ ಬರೀ ಕಾಳು ಮಾತ್ರ ಬೇಕು ಅಂದರೆ ನೀವು ಬರೀ ಕಾಳು ಹಾಕ್ಕೊಂಡು ನೀರನ್ನು ತೆಗಿಬೋದು. ಬಟ್ ಇದರಲ್ಲಿರೋ ನೀರು ಜಾಸ್ತಿ ಇರಲಿಲ್ಲ, ಹಾಗಾಗಿ ಇದರಲ್ಲೇ ಸೇರಿಸ್ಕೊಂಡೆ. ಕೊನೆಯದಾಗಿ ನಾನಿಲ್ಲಿ ಸಕ್ಕರೆ ಪುಡಿನ ಹಾಕ್ಕೊಂಡೆ. ನೀವು ಬೇಕು ಅಂದರೆ ಬೆಲ್ಲ ಕೂಡ ಹಾಕ್ಕೋಬೋದು. ಹಾಗೆ ಒಂದು 2 ಸ್ಪೂನು, ಸಣ್ಣ ಸ್ಪೂನಲ್ಲಿ 2 ಸ್ಪೂನು ಶೇಂಗಾ ಪುಡಿನ ಹಾಕ್ತಾಯಿದ್ದೀನಿ. ಇದಕ್ಕೆ ನೀವು ಗುರೆಳ್ಳು ಪುಡಿ ಕೂಡ ಹಾಕ್ಕೋಬೋದು. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಹಾಕಿಲ್ಲ. ಆ ಗುರೆಳ್ಳು ಪುಡಿ ಹಾಕಿದ್ರೂ ತುಂಬ ರುಚಿಯಾಗುತ್ತೆ. ಅದನ್ನೂ ಕೂಡ ಆ್ಯಡ್ ಮಾಡಿಕೊಂಡು ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡಿ. ಇಷ್ಟ ಆದರೆ ನಿಮಗೆ ಅಲಸಂದೆ ಕಾಳು ಪಲ್ಯ ರೆಡಿ ಆಯಿತು. ಅದು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ. ಚಪಾತಿ, ರೊಟ್ಟಿ, ಹಾಗೆ ಅನ್ನಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು. ಇನ್ನೂ ಮೆತ್ತಗೆ ಕುದಿಸ್ಕೊಂಡ್ರೆ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬ ರುಚಿಯಾಗಿರುತ್ತೆ. ಹಾಗೆ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡ್ತಾ ಇರಿ. ಹಾಗೆ ಇವತ್ತು ನನ್ನ ಮಗಳದು ನಾಷ್ಟ ಇವತ್ತಿದು. ಈ ರೀತಿಯಾಗಿ ರೊಟ್ಟಿ ಪಲ್ಯ ತಿಂದು ಹೋಗ್ಬಿಟ್ರೆ ಮಕ್ಕಳು, ನಮಗೂ ಕೂಡ ನಿಶ್ಚಿಂತೆ ಆಗಿರುತ್ತೆ. ಅವಳು ಹೊಟ್ಟೆನೂ ಕೂಡ ತುಂಬಿರುತ್ತೆ. ಯಾಕಂದರೆ ಕೆಲವೊಂದು ಸಾರಿ ಬುತ್ತಿನ ಹಾಗೆ ತೊಗೊಂಡು ಬರ್ತಾಳು ಅವಳು ಮನೆಗೆ. ಅದು ಸ್ವಲ್ಪ ಬೇಜಾರು ಅನಿಸುತ್ತೆ, ಯಾಕಂದರೆ 4 ಗಂಟೆಗೆ ಅವಳು ಮನೆಗೆ ಬರೋದು. ಹಂಗಾಗಿ ಈ ರೀತಿಯಾದಂಥ ಫುಡ್ ಕೊಡೋದು ತುಂಬಾ ಒಳ್ಳೆಯದು ಮಕ್ಕಳಿಗೆ. ಈಗ ಇಲ್ಲಿಗೆ ನನ್ನ ವ್ಲಾಗನ್ನು ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.